ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ತರಗತಿಯೊಳಗೆ BA ಫಿಫ್ತ್ ಸೆಮಿಸ್ಟರ್ 2024-25 ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡೋಣ್ರಿ. ಸಬ್ಜೆಕ್ಟ್ ಸೋಸಾಲಜಿ, ಸೊಸೈಟಿ ಆ್ಯಂಡ್ ಟ್ರೈಬ್ಸ್, DSc 10 ಪೇಪರ್. ಈ ಪೇಪರ್ನ ಬರ್ತಕ್ಕಂತಹ ಕೊನೆಯ NEP ಬ್ಯಾಚ್ ನೀವಾಗಿರ್ತೀರಾ. ಆಲ್ರೆಡಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ ಹೆಂಗೈತೆ ಅಂತ ಪ್ರೀವಿಯಸ್ ಕ್ಲಾಸ್ ಒಳಗೆ ಹೇಳಿದೆನು. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. ಪಾರ್ಟ್ A, ಪಾರ್ಟ್ B ಆ್ಯಂಡ್ ಪಾರ್ಟ್ C ಇರ್ತೈತಿ. ಪಾರ್ಟ್ A ಒಳಗೆ 2 ಮಾರ್ಕ್ಸಿನ 5 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಪಾರ್ಟ್ B ಒಳಗೆ 5 ಮಾರ್ಕ್ಸಿನ ಕ್ವಶನ್ಸ್ನ ಆನ್ಸರ್ ಮಾಡಬೇಕು, 4 ಕ್ವಶನ್ಸ್. ಆ್ಯಂಡ್ ಪಾರ್ಟ್ C ಒಳಗೆ ನೀವು 10 ಮಾರ್ಕ್ಸಿನ 2 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಟೋಟಲ್ ಆಗಿ 60 ಮಾರ್ಕ್ಸಿಗೆ ಇರ್ತೈತಿ ನಿಮಗೆ ಈ ಪ್ರಶ್ನೆ ಪತ್ರಿಕೆ. ಫಸ್ಟ್ ಪಾರ್ಟ್ A 10 ಮಾರ್ಕ್ಸ್ ಕ್ಯಾರಿ ಮಾಡುತ್ತಾ, ಪಾರ್ಟ್ B 20 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ, ಆ್ಯಂಡ್ ಪಾರ್ಟ್ C 30 ಮಾರ್ಕ್ಸ್ನ ಕ್ಯಾರಿ ಮಾಡ್ತೈತಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ್ರಿ. ಈ ಕ್ವಶನ್ ಪೇಪರ್ ಮಾಡೋದ್ರಿಂದ ಇದರಲ್ಲಿರೋ 2 ರಿಂದ 3 ಪ್ರಶ್ನೆಗಳು ಕಡ್ಡಾಯವಾಗಿ ನಿಮಗೆ ರಿಪೀಟ್ ಆಗೇ ಆಗ್ತಾವೆ. ಸಿಮಿಲರ್ ಇರ್ತಾವೆ, ಸ್ವಲ್ಪ ಮಾಡಿಫೈ ಆಗಿ ನಿಮಗೆ ರಿಪೀಟ್ ಆದರೂ ಆಗ್ಬೋದು. ಪ್ರಶ್ನೆಗಳನ್ನ ನೋಡೋಣ್ರಿ. ಫಸ್ಟ್ ಕ್ವಶನ್, ಸ್ಟೇಟ್ ದ ಎಥ್ನಾಲಜಿ ಆಫ್ ದ ವರ್ಡ್ ಟ್ರೈಬ್. ಟ್ರೈಬ್ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ. 2024 ಕ್ವಶನ್ವರೆಗೂ ಕೂಡ ಈ ಕ್ವಶನ್ನ ಫಸ್ಟ್ ಕ್ವಶನ್ ಇತ್ತು. ಈ ಸಲನೂ ಮತ್ತೆ ಈ ಕ್ವಶನ್ ರಿಪೀಟ್ ಆಗುವಂಥ ಚಾನ್ಸಸ್ ಐತಿ. ಡಿಫೈನ್ ಟ್ರೈಬಲ್ ಕಮ್ಯುನಿಟಿ. ಆದಿವಾಸಿ ಸಮುದಾಯದ ವ್ಯಾಖ್ಯೆಯನ್ನು ನೀಡ್ರಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇನ್ಸೆಸ್ಟ್ ಟ್ಯಾಬೂಸ್. ಅಗಮ್ಯ ಗಮನ ನಿಷೇಧ ಎಂದರೇನು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿಟ್ರೈಬಲೈಸೇಷನ್. ಆದಿವಾಸಿ ವಿಸಂಸ್ಕೃತೀಕರಣ ಎಂದರೇನು. 2024 ಕ್ವಶನ್ ಒಳಗೆ ಈ ಪ್ರಶ್ನೆಯನ್ನು 5 ಮಾರ್ಕ್ಸಿಗೆ ಕೇಳಿದಾರು ಮತ್ತು ವಿಸಂಸ್ಕೃತೀಕರಣ ಲಕ್ಷಣಗಳನ್ನು 10 ಮಾರ್ಕ್ಸಿಗೆ ಕೇಳಿದಾರು. ಸೊ ಈ ಬಾರಿನೂ ಕೂಡ ನಿಮಗೆ ಈ ಪ್ರಶ್ನೆ 2 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ಸಿಗೆ ಬರಲಿಲ್ಲಪ್ಪ ಅಂತಂದ್ರೆ 15 ಮಾರ್ಕ್ಸಿಗೆ ಕಂಪಲ್ಸರಿ ಈ ಪ್ರಶ್ನೆ ಬಂದೇ ಬರ್ತೈತಿ. ಈ ಕ್ವಶನ್ ಮಾತ್ರ ಫಿಕ್ಸ್ ನೋಡ್ರಿ. ಆದಿವಾಸಿ ವಿಸಂಸ್ಕೃತೀಕರಣ 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲಾದರೂ ಕೂಡ ಈ ಪ್ರಶ್ನೆ ಫಿಕ್ಸ್ ಬಂದೇ ಬರ್ತೈತಿ ನಿಮಗೆ. ನೆಕ್ಸ್ಟ್ ಕ್ವಶನ್, ಸಮಗ್ರ ಅಧ್ಯಯನ ವಿಧಾನ ಎಂದರೇನು. ವಾಟ್ ಈಸ್ ಕೇಸ್ ಸ್ಟಡಿ ಮೆಥಡ್. ಸಮಗ್ರ ಅಧ್ಯಯನ ವಿಧಾನ ಎಂದರೇನು. ದತ್ತಾಂಶ ವಿಧಾನ ಅಂತ ಹೋಸಲ ಕೇಳಿದ್ರು, ಈ ಸಮಗ್ರ ಅಧ್ಯಯನ ವಿಧಾನ ಅಂತ ಕೇಳ್ಯಾರ. ಇನ್ನು ಬರ್ತಕ್ಕಂಥ ವಿಧಾನಗಳನ್ನ ಯಾವುದಾದ್ರೂ ಕೂಡ ಇಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸ್ಯಾಂಪಲ್ ಸರ್ವೆ. ಮಾದರಿ ಸಮೀಕ್ಷೆ ಎಂದರೇನು. ಇಲ್ಲಿ ನಿಮಗೆ ಸಮೀಕ್ಷೆ ಬದಲಾದರೂ ಕೇಳ್ಬೋದು, ಅಥವಾ ಕ್ಷೇತ್ರಕಾರದ ಬಗ್ಗೆ ಕೇಳ್ಬೋದು, ಅಥವಾ ಕ್ಷೇತ್ರಕಾರದ ವಿಧಾನಗಳಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಕೊಟ್ಟು ಅದ್ರ ಬಗ್ಗೆ ವ್ಯಾಖ್ಯಾನ ನೀಡಿ ಅಂತ ಕೂಡ ಕೇಳ್ಬೋದು. ಅವುಗಳ ಮೇಲೂ ಕೂಡ ಸ್ವಲ್ಪ ನಿಮ್ಮ ಗಮನ ಇರಲಿ. ವಾಟ್ ಈಸ್ ಜಿನಿಯಾಲಜಿ. ಜನರೇಷನ್, ವಂಶಾವಳಿ ಶಾಸ್ತ್ರ ಎಂದರೇನು. ಕ್ವಶನ್ ಪೇಪರ್ ಭಾಳ ಈಜಿ ಬರುತ್ತೆ ನಿಮಗೆ, ಯಾಕಂದರೆ ಆಲ್ರೆಡಿ 2 ಇಯರ್ಸ್ದವ್ರು ನೀವು ಎಕ್ಸಾಮ್ 2 ಇಯರ್ದು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಸಿಗ್ತೈತಿ. ಅದರೊಳಗಿನ ಎಲ್ಲ ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆದ್ರಪ್ಪ ಅಂತಂದ್ರೆ 100% ನೀವು 60ಗೆ 50ವರೆಗಂತೂ ಆರಾಮ್ ರೀಚ್ ಆಗ್ಬೋದು. ನೆಕ್ಸ್ಟ್ ಪಾರ್ಟ್ B ಒಳಗೆ ನೋಡ್ರಿ. ಫಸ್ಟ್ ಕ್ವಶನ್, ಇದು 5 ಮಾರ್ಕ್ಸಿಗೆ ಇರ್ತೈತಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ ಕ್ರಿಮಿನಲ್ಸ್ ಟ್ರೈಬ್ಸ್ ಆ್ಯಂಡ್ ಡಿನೋಟಿಫೈಡ್ ಟ್ರೈಬ್ಸ್. ಎಕ್ಸ್ ಕ್ರಿಮಿನಲ್ಸ್ ಟ್ರೈಬ್ಸ್ ಮತ್ತು ಡಿನೋಟಿಫೈಡ್ ಟ್ರೈಬ್ಸ್ ಎಂಬ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಲೇನ್. ಕುಲದ ಗುಣಲಕ್ಷಣಗಳನ್ನು ವಿವರಿಸಿರಿ. ಈ ಪ್ರಶ್ನೆ 2024 ಕ್ವಶನ್ ಪೇಪರ್ ಒಳಗೂ ಇತ್ತು, ಈ 2024-25 ಕ್ವಶನ್ ಪೇಪರ್ ಒಳಗೂ ಐತಿ. ಈ ವರ್ಷ ಬರುವಂಥ ಪ್ರಶ್ನೆ ಪತ್ರಿಕೆಯೊಳಗೆ ಇದು 10 ಅಂಕಕ್ಕೆ ಬರುವಂಥ ಪ್ರಶ್ನೆ. ಕಡ್ಡಾಯವಾಗಿ 10 ಅಂಕಕ್ಕೆ ಇಲ್ಲ 5 ಅಂಕಕ್ಕೆ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ ಕಾನ್ಸೆಪ್ಟ್. ಜಾತಿ ಮತ್ತು ಬುಡಕಟ್ಟು ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿರಿ. ನೋಡ್ರಿ, ಇಲ್ರಿ ಜಾತಿ ಮತ್ತು ಬುಡಕಟ್ಟು ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ಯಾರು. ಈ ಸಾರಿ ನಿಮಗೆ ಬುಡಕಟ್ಟು ಪರಿಕಲ್ಪನೆಯ ಕುರಿತು ಬರೆಯಿರಿ, ಚರ್ಚಿಸಿ ಅನ್ಬೋದು, ಅಥವಾ ಜಾತಿ ಪರಿಕಲ್ಪನೆಯ ಕುರಿತು ಬರೆಯಿರಿ ಅಂತ ಅನ್ಬೋದು, ಅಥವಾ ಒಂದನ್ನು ಕೇಳ್ಬೋದು, ಅಥವಾ ವ್ಯತ್ಯಾಸ ಕೇಳ್ಬೋದು, ಅಥವಾ ನೆಕ್ಸ್ಟ್ ನಿಮಗೆ ಸಾಮರಸ್ಯವನ್ನು ಬರೀರ್ಬೋದು. ವ್ಯತ್ಯಾಸ ಹೇಳ್ಯಾರ, ಈಗೊಳಗೆ ವ್ಯತ್ಯಾಸ ಕೇಳ್ಯಾರ, ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿ. ಆಮೇಲೆ ಈ ವರ್ಷ ನಿಮಗೆ ಸಾಮರಸ್ಯ ಕೇಳ್ಬೋದು, ಎರಡಕ್ಕೂ ಏನು ಹೊಂದಾಣಿಕೆ ಐತಿ ಅಂತ ಹೇಳಿ. ಈ ರೀತಿ ಪ್ರಶ್ನೆಗಳನ್ನ ಮಾಡಿಫೈ ಮಾಡುವಂಥ ಚಾನ್ಸಸ್ ಕೂಡ ಇರ್ತೈತಿ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಡಿಟ್ರೈಬಲೈಸೇಷನ್. ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಡಿಟ್ರೈಬಲೈಸೇಷನ್. ನೋಡ್ರಿ, ವಿಸಂಸ್ಕೃತೀಕರಣ 2 ಮಾರ್ಕ್ಸಿಗೂ ಬಂದಿತ್ತು, ಇಲ್ಲಿ 5 ಮಾರ್ಕ್ಸಿಗೂ ಕೇಳಿದಾರೆ. ನೋಡ್ರಿ, ಈ ಪ್ರಶ್ನೆ ಅಂತ ಫಿಕ್ಸ್ ಬರೆದು ಇಟ್ಕೊಂಡ್ಬಿಡ್ರಿ. ಇದ್ರ ಬಗ್ಗೆ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರ್ತೈತಿ. ಆದಿವಾಸಿ ವಿಸಂಸ್ಕೃತೀಕರಣ ಎಂದರೇನು ಮತ್ತು ಭಾರತದ ಆದಿವಾಸಿ ವಿಸಂಸ್ಕೃತೀಕರಣಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳ್ಯಾರು. ಈ ಬಾರಿ ನಿಮಗೆ ವಿಸಂಸ್ಕೃತೀಕರಣದ ಲಕ್ಷಣಗಳನ್ನು ಕೇಳ್ಬೋದು. Discuss the role of field sources in collection of primary data.
ಪ್ರಾಥಮಿಕ ಮಾಹಿತಿ ಸಂಗ್ರಹಣೆಯಲ್ಲಿ ಕ್ಷೇತ್ರಕಾರ್ಯದ ಪಾತ್ರವನ್ನು ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೇಸ್ ಸ್ಟಡಿ ಮೆಥಡ್. ಸಮಗ್ರ ಅಧ್ಯಯನ ವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ಸಿ, ಪಾರ್ಟ್ ಸಿ ಒಳಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಾರೆ ನಿಮಗಿಲ್ಲಿ. ಫಸ್ಟ್ ಕ್ವಶನ್, ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರೈಬಲ್ ಕಮ್ಯುನಿಟಿ. ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು. ಇಲ್ಲಿ 10 ಮಾರ್ಕ್ಸಿಗೆ ಐತಿ. ಹೋದ ಸಲ ಕ್ವಶನ್ ಪೇಪರ್ ಒಳಗೆ 5 ಮಾರ್ಕ್ಸಿಗೆ ಇತ್ತು. ಸೊ ಈ ಸಲ ಕ್ವಶನ್ ಪೇಪರ್ ಒಳಗೆ ಕೂಡ ನಿಮಗೆ 5 ಅಥವಾ 10 ಮಾರ್ಕ್ಸಿಗೆ ಈ ಕ್ವಶನ್ ಕಡ್ಡಾಯವಾಗಿ ಇರ್ತೈತಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಮ್ಯಾರಿಟಲ್ ರೂಲ್ಸ್ ಅಮಂಗ್ ದ ಟ್ರೈಬಲ್ಸ್. ಆದಿವಾಸಿಗಳಲ್ಲಿ ವಿವಾಹದ ನಿಯಮಗಳನ್ನು ಕುರಿತು ವಿವರಿಸಿರಿ. ಆದಿವಾಸಿಗಳಲ್ಲಿ ವಿವಾಹವನ್ನು ಹೆಂಗೆ ಆಗ್ತಾರೋ, ಅವರ ಪದ್ಧತಿ ಹೆಂಗೈತಿ ಅನ್ನೋದರ ಕುರಿತು ನೀವು ಇಲ್ಲಿ ಬರೀಬೇಕು. 10 ಮಾರ್ಕ್ಸಿಗೆ ಐತಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್ ಆಫ್ ಟ್ರೈಬಲ್ಸ್. ಆದಿವಾಸಿಗಳು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಚರ್ಚಿಸಿ. ಈ ಪ್ರಶ್ನೆ ಈ ಬಾರಿಯೂ ಕೂಡ ಖಂಡಿತವಾಗಿ ಬರ್ತೈತಿ. ಯಾಕಂದ್ರೆ 2024ದಾಗೂ ಈ ಪ್ರಶ್ನೆ ಇತ್ತು. ಆದಿವಾಸಿಗಳ ಸಮಸ್ಯೆಗಳ ಕುರಿತು ಚರ್ಚಿಸಿರಿ ಅಂಥೇಳಿ, ಅಥವಾ ಆದಿವಾಸಿಗಳು ಎದುರಿಸುತ್ತಿರುವ ಸಮಸ್ಯೆಗಳು ಯಾವತ್ತು ಕೇಳ್ತಾರೋ, ಅಥವಾ ಆದಿವಾಸಿಗಳು ಮೇಲೆ ಬರಲಿಕ್ಕೆ ಅಂದರೆ ಆದಿವಾಸಿಗಳು ತಮ್ಮ ಜನಾಂಗ ಆಧುನೀಕರಣಕ್ಕೆ ಒಗ್ಗುವುದಕ್ಕೆ ಇರುವಂತಹ ಸಮಸ್ಯೆಗಳು ಯಾವುವು ಅಂತೂ ಕೂಡ ಕೇಳ್ಬೋದು. ಒಟ್ಟಾರೆಯಾಗಿ ಅವರ ಸಮಸ್ಯೆಯ ಬಗ್ಗೆ ನೀವು ಓದಿಬಿಟ್ರಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫೀಲ್ಡ್ ವರ್ಕ್ ಮೆಥಡ್. ಕ್ಷೇತ್ರ ಅಧ್ಯಯನ ವಿಧಾನದ ಮಹತ್ವವನ್ನು ವಿವರಿಸಿರಿ. ಕ್ಷೇತ್ರ ಕಾರ್ಯದ ಮಹತ್ವ ಏನೈತಿ, ಯಾವ ಕ್ಷೇತ್ರ ಕಾರ್ಯವನ್ನು ಮಾಡಬೇಕು, ಕ್ಷೇತ್ರ ಕಾರ್ಯವನ್ನು ಹೆಂಗೆ ಮಾಡಬೇಕು, ಒಂದು ವೇಳೆ ಕ್ಷೇತ್ರ ಕಾರ್ಯ ಮಾಡೋದಕ್ಕೂ ಅಥವಾ ಹಂಗೆ ನಾವು ಸಂಶೋಧನೆ ಮಾಡೋದಕ್ಕೂ ಏನು ವ್ಯತ್ಯಾಸ ಐತಿ. ಆಮೇಲೆ ಕ್ಷೇತ್ರ ಕಾರ್ಯ ಮಾಡೋದ್ರಿಂದ ನೀವು ಅದೇ ಸ್ಥಳಕ್ಕೆ ಹೋಗಿ ಭೇಟಿ ನೀಡೋದ್ರಿಂದ ಅಲ್ಲಿ ಸತ್ಯನೋ, ಪೂರ್ಣ ಸತ್ಯನ, ಅಸತ್ಯನ, ಅಥವಾ ನಮಗೆ ಗೊತ್ತಿರೋ ಮಾಹಿತಿ ಸತ್ಯನೋ, ಅಥವಾ ಅಲ್ಲಿ ಹೋದ ಕ್ಷೇತ್ರ ಕಾರ್ಯದಲ್ಲಿ ತಿಳಿದಂಥ ವಿಷಯ ಸತ್ಯನೋ, ಪ್ರತಿಯೊಂದರ ಪರಾಮರ್ಶತೆ ಅಲ್ಲಿ ಮುಖಾಮುಖಿ ಆಗ್ತೈತಿ. ಅದಕ್ಕೋಸ್ಕರ ಅದರ ಮಹತ್ವ ನಾವು ಸಂಶೋಧನೆ ಮಾಡುವುದರಲ್ಲಿ ಏನೈತಿ ಅನ್ನೋದರ ಕುರಿತು ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗೈತಿ. ಆ್ಯಂಡ್ ಲಾಸ್ಟ್ ಕ್ವಶನ್, ವಾಟ್ ಈಸ್ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಮೆಥಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಪಾರ್ಟಿಸಿಪೇಟರಿ ಮೆಥಡ್. ಸಹಭಾಗಿತ್ವ ಅವಲೋಕನ ವಿಧಾನ ಎಂದರೇನು? ಸಹಭಾಗಿತ್ವ ವಿಧಾನದ ಮುಖ್ಯ ತತ್ವಗಳನ್ನು ವಿವರಿಸಿರಿ. ಇಲ್ಲಿ ಸಹಭಾಗಿತ್ವ ಅವಲೋಕನ ಕೇಳೋರು, ಇದನ್ನು ಬಿಟ್ಟ ಇನ್ನು ಬೇರೆ ಬರ್ತಕ್ಕಂತಹ ವಿಧಾನಗಳನ್ನು ಕೇಳ್ಬೋದು, ಅಥವಾ ಅದರ ತತ್ವಗಳನ್ನು ಕೇಳ್ಬೋದು, ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ನಿಮಗೆ ಕೇಳ್ಬೋದು. ಯಾಕಂದ್ರೆ 2024 ಒಳಗೆ ಬಂದಂಥ ಪ್ರಶ್ನೆಗಳು 2025 ಒಳಗೆ ಭಾಳ ರಿಪೀಟ್ ಆಗಿದ್ದಾವೆ. ಒಂದು 2-3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಸೊ ಇದ್ರಾಗ ಮತ್ತೆ ಹೊಸದಾಗಿ ಕೇಳಿದಂಥ ಪ್ರಶ್ನೆಗಳು ಈ ಬಾರಿ ರಿಪೀಟ್ ಆಗುವ ಸಾಧ್ಯತೆ ಇರ್ತಾವೆ. ಅದರೊಳಗೆ ಈ ಪ್ರಶ್ನೆಯು ಕೂಡ ಬರ್ಬೋದು. ನೋಡಿ, 2024 ಇದರೊಳಗೆ ಇದ್ದಂಥ 4 ಪ್ರಶ್ನೆಗಳು ಇದರೊಳಗೆ ಈಸಿಯಾಗಿ ಬಂದಾವೆ. 4ರಿಂದ 5 ಪ್ರಶ್ನೆಗಳು ಬಂದಾವೆ. 10 ಮಾರ್ಕ್ಸ್ ಆಗಿರ್ಬೋದು, ಮತ್ತು 1 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಒಳಗೆ. ಅದೇ ರೀತಿ ಈ ಬಾರಿ 2024-25 ಒಳಗಿನ ಕ್ವಶನ್ಸ್ ಪೇಪರ್ ಒಳಗೇನು ಮತ್ತು 4 ಬೇರೆ ಬೇರೆ ಪ್ರಶ್ನೆಗಳು ನಿಮಗೆ ಬರ್ಬೋದು. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಿ ಆಗ್ತೈತಿ. ಅದೇ ರೀತಿ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಮತ್ತೆ ಯಾವುದಾದ್ರೂ ವಿಡಿಯೋ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿರಿ. ಅದರ ತರಗತಿಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮತ್ತೆ ಸಿಗೋಣ. ಧನ್ಯವಾದಗಳು.